ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನು ನಿಮಗೆ 20 ನಿಮಿಷದಲ್ಲಿ ಕುಕ್ಕರಲ್ಲಿ ಬಿರಿಯಾನಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ 25 ನಿಮಿಷದಲ್ಲಿ ಹೇಗೆ ಮಾಡೋದು, ಅರ್ಧ kg ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಫಸ್ಟ್ ಎಣ್ಣೆ ಹಾಕ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ 3 ಈರುಳ್ಳಿ ಹಾಕಿದ್ದು. ನಾನು 3 ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ 2 ಟೊಮೆಟೊ, ದೊಡ್ಡ ಟೊಮೆಟೊ 2 ಹಾಕಿದ್ದೇನೆ. ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ. ಇದರ ಜೊತೆಗೇ ನಾನು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡೋದಿಲ್ಲ, ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಟ್ಟು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೀಗ ಎಲ್ಲ ಬೆಂದು ಬಂದಿದೆ, ನಿಮಗೆ ಕಾಣ್ತಾ ಉಂಟಲ್ಲ. ಮತ್ತು ನಾನು ಇಲ್ಲಿ ಚಿಕನನ್ನು ಚೆನ್ನಾಗಿ ಮೊಸರು ಮತ್ತು ಅರಿಶಿನ ಹುಡಿ, ಉಪ್ಪು ಹುಡಿ, ಮೆಣಸಿನ ಹುಡಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟಿದ್ದೇನೆ. ಅದಾದಮೇಲೆ ಅರ್ಧ kg ಚಿಕನ್ ಇದೆ. ಇದನ್ನು ಮಸಾಲೆ ಎಲ್ಲ ಬೆಂದು ಬಂದಿದ್ದೆಲ್ಲ ಅದರ ಮೇಲೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು ಸೈಡಿಗೆ ಒಂದು ಪಾತ್ರದಲ್ಲಿ ನಾನು ಅರ್ಧ kg ಅನ್ನ ಮಾಡೋದರಿಂದ ಒಂದೇ ಸರಿ ಮಾಡಿ ಕುಕ್ಕರಲ್ಲೇ ದಮ್ ಹಾಕೊಳ್ತಾ ಇದ್ದೇನೆ. ಒಮ್ಮೆನೇ ನಮಗೆ ಅದನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ ಆಗ್ತದೆ. ಒಂದು ಗ್ಯಾಸಲ್ಲಿ ನೋಡಿ ಅನ್ನ ಬೇಯ್ತಾ ಉಂಟು. ಅರ್ಧ kg ಅನ್ನ ಇಟ್ಟಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ನಾನು ಮೊಸರಲ್ಲಿ ಮಿಕ್ಸ್ ಮಾಡುವ ಚಿಕನ್ಗೆ ಗರಂ ಮಸಾಲ ನಾನು ಮನೆಯಲ್ಲೇ ಮಾಡಿದ್ದು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಮತ್ತು ಅರಿಶಿನ ಹುಡಿ, ಉಪ್ಪು, ಖಾರಕ್ಕೆ ಮೆಣಸಿನ ಹುಡಿ ಎಲ್ಲ ಹಾಕ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಅನ್ನ ನೋಡಿ ಗಂಧಸಾಲ ಹಾಕಿದ್ದು ಅನ್ನ ಮಾಡಿದ್ದೇನೆ. ಇದನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆಯಲ್ಲಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಮಿಕ್ಸ್ ಮಾಡಿ ಮುಕ್ಕಾಲಷ್ಟು ಬೆಂದ ಅನ್ನವನ್ನು ಇದರ ಮೇಲೆ ಹಾಕ್ಕೊಂಡು ತುಪ್ಪ ಮತ್ತು ನಾನು ಇದು ಹುರ್ಕೊಂಡಿಟ್ಟಿದ್ದೇನೆ ಈರುಳ್ಳಿ ಮತ್ತು ಗೋಡಂಬಿ, ಅದನ್ನು ಸಹ ಸ್ವಲ್ಪ ಹಾಕ್ಕೊಂಡು ಮತ್ತು ನಾನು ಇನ್ನೊಮ್ಮೆ ಇದರ ಮೇಲೆ ಅನ್ನವನ್ನು ಹಾಕ್ಕೊಂಡು ದಮ್ಮಲ್ಲಿ 5 ನಿಮಿಷದಲ್ಲಿ ಇದು ದಮ್ ಬರ್ತದೆ. ಇದು ನೋಡ್ತಾ ಇದ್ದೀರಿ ನೀವು, ಕುದೀತಾ ಉಂಟಲ್ಲ. ದಮ್ಮು ಬರಲಿಕ್ಕೆ 5 ನಿಮಿಷ ಸಾಕು. ದಮ್ ಬಂದರೆ ಕುಕ್ಕರಲ್ಲಿ ಮಾಡಿದಂಥ ಬಿರಿಯಾನಿ, ಸೂಪರ್ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಡಿ ಆಯಿತು. ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ಹೇಗೆ ಇದೆ ಅಂತ ನನಗೆ ತಿಂದು ನೋಡಿ ಕಮೆಂಟ್ ಮಾಡಿ. ನೀವು ಸಹ ಮಾಡಿ, ಮತ್ತು ಯಾವ ಥರ ಬರ್ತದೆ ಅಂತ ನಿಮಗೇನೆ ಗೊತ್ತಾಗ್ತದೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಬಿಡುವಾಗಿ ಬರ್ತದೆ. ಸೂಪರ್ ಟೇಸ್ಟಿಯಾಗಿದೆ. ನೀವು ಇದೇ ಥರ ಮಾಡಿ ಮತ್ತು ನನಗೆ ಇದರ ಟೇಸ್ಟ್ ನೋಡಿ ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಆಗಿದೆ ಅಂತ. 20 ನಿಮಿಷ ಸಾಕು ಈ ಬಿರಿಯಾನಿ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಓಕೆ ಗೈಸ್, ಬಾಯ್.